ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 12/12/2021 ಹಾಗೂ 13/12/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ವಿಶ್ವ ಅಸಮಾನತೆಯ ವರದಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ಪ್ರಕಾರ ಭಾರತೀಯ ಜನಸಂಖ್ಯೆಯ ಅಗ್ರ 10% ಭಾರತದ ಒಟ್ಟು ರಾಷ್ಟ್ರೀಯ ಆದಾಯದ ಎಷ್ಟನ್ನು ಹೊಂದಿದ್ದಾರೆ? 57%. ಪ್ಯಾರಿಸ್ ಮೂಲದ ವಿಶ್ವ ಅಸಮಾನತೆಯ ಪ್ರಯೋಗಾಲಯವು ವಿಶ್ವ ಅಸಮಾನತೆಯ ವರದಿ 2022 ಬಿಡುಗಡೆ ಮಾಡಿದೆ. ಇದನ್ನು ವರ್ಲ್ಡ್ ಅಸಮಾನತೆ ಲ್ಯಾಬ್ನ ಸಹ ನಿರ್ದೇಶಕ ಲ್ಯೂಕಾಸ್ ಚಾನ್ಸೆಲ್ ಅವರು ಬರೆದಿದ್ದಾರೆ ಮತ್ತು ಪ್ರಸಿದ್ಧ ಫ್ರೆಂಚ್ ಅರ್ಥಶಾಸ್ತ್ರಜ್ಞ ಥಾಮಸ್ ಪಿಕೆಟ್ಟಿ ಅವರು ಸಂಯೋಜಿಸಿದ್ದಾರೆ. 2022 ವರದಿಯ ಪ್ರಕಾರ ಭಾರತವು ಈಗ ಶ್ರೀಮಂತ ಗಣ್ಯರನ್ನು ಹೊಂದಿರುವ ವಿಶ್ವದ ಅತ್ಯಂತ ಅಸಮಾನ ದೇಶಗಳಲ್ಲಿ ಒಂದಾಗಿದೆ. ಭಾರತೀಯ ವಯಸ್ಕ ಜನಸಂಖ್ಯೆಯ ಸರಾಸರಿ ರಾಷ್ಟ್ರೀಯ ಆದಾಯ 204,200 ರೂಪಾಯಿಗಳು, ಅಂದರೆ 2,04,200 ರೂಪಾಯಿಗಳು. ಭಾರತೀಯ ಜನಸಂಖ್ಯೆಯ ಕೆಳಭಾಗದ ಅರ್ಧದಷ್ಟು ಜನರು 53,610 ರೂಪಾಯಿ ಗಳಿಸಿದರೆ ಅಗ್ರ 10% ಜನರು 20 ಪಟ್ಟು ಹೆಚ್ಚು, ಸುಮಾರು 11,66,520 ಗಳಿಸುತ್ತಾರೆ. ಅಗ್ರ 10% ಮತ್ತು ಅಗ್ರ 1% ಒಟ್ಟು ರಾಷ್ಟ್ರೀಯ ಆದಾಯದ 57% ಮತ್ತು 22% ಅನ್ನು ಹೊಂದಿದ್ದಾರೆ. ಆದರೆ ಕೆಳಗಿನ 50% ಪಾಲು 13%ಗೆ ಇಳಿದಿದೆ. ಶ್ರೀಮಂತ ರಾಷ್ಟ್ರವಾದ US-ನಲ್ಲಿನ ಅನುಪಾತವು 1:17 ಆಗಿದೆ. 4 is the right answer. List of India's Rank Different Index 2021. 2021 ಮರ್ಸರ್ CFS Global Pension Index MCGPI Survey 40th. World Justice Project's WJP Rule of Law Index 2021 79th. 5 years on global climate tech investment trends since the Paris Agreement report 9th. Global Drug Policy Index 2021 18th. Climate Change Performance Index 2022 10th. 2021 Trace Global Bribery Risk Rankings 82 second. ಸಿಡ್ನಿ ಮೂಲದ ಲಾಯಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವ ಏಷ್ಯಾ ಪವರ್ ಇಂಡೆಕ್ಸ್ 2021ರಲ್ಲಿ ಭಾರತದ ಶ್ರೇಣಿ ಎಷ್ಟು? 4. ಲೋವಿ ಇನ್ಸ್ಟಿಟ್ಯೂಟ್ ಏಷ್ಯಾ ಪವರ್ ಇಂಡೆಕ್ಸ್ 2021 ಪ್ರಕಾರ ಭಾರತವು 26 ದೇಶಗಳಲ್ಲಿ ಸಮಗ್ರ ಶಕ್ತಿಗಾಗಿ ಏಷ್ಯಾದಲ್ಲಿ 4ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದೆ. ಒಟ್ಟಾರೆ 100ರಲ್ಲಿ 37.7 ಅಂಕಗಳನ್ನು ಹೊಂದಿದೆ. ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಒಟ್ಟಾರೆ ಅಧಿಕಾರಕ್ಕಾಗಿ ಅಗ್ರ 10 ದೇಶಗಳು US, ಚೀನಾ, ಜಪಾನ್, ಭಾರತ, ರಷ್ಯಾ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಸಿಂಗಾಪುರ್, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ಆಗಿವೆ. 2020ಕ್ಕೆ ಹೋಲಿಸಿದರೆ ಭಾರತದ ಒಟ್ಟಾರೆ ಸ್ಕೋರ್ 2 ಅಂಕಗಳಿಂದ ಕುಸಿದಿದೆ. 2021ರಲ್ಲಿ ಭಾರತವು ಮತ್ತೊಮ್ಮೆ ಪ್ರಮುಖ ಶಕ್ತಿಯ ಮಿತಿಗಿಂತ ಕಡಿಮೆಯಾಗಿದೆ. 2021ರಲ್ಲಿ ತನ್ನ ಒಟ್ಟಾರೆ ಸ್ಕೋರ್ನಲ್ಲಿ ಕೆಳಮುಖವಾಗಿರುವ ಏಷ್ಯಾದ 18 ದೇಶಗಳಲ್ಲಿ ಭಾರತವು ಒಂದಾಗಿದೆ. 4 is the right answer. ಲೋಯಿ ಇನ್ಸ್ಟಿಟ್ಯೂಟ್ ಏಷ್ಯಾ ಪವರ್ ಇಂಡೆಕ್ಸ್ 2021 country and score out of 100. First, United States 82.2, China 74.6, Japan 38.7, India 37.7, Russia 33. Convergence Energy Service Limited CESL ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಇಂಡಿಯಾ WRI ಇಂಡಿಯಾ ಸಹಭಾಗಿತ್ವದಲ್ಲಿ ಯಾವ ಸಂಸ್ಥೆಯು ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಕೊಲಿಷನ್ ಪ್ರಾರಂಭಿಸಿದೆ? ನೀತಿ ಆಯೋಗ. ನೀತಿ ಆಯೋಗ ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಕಾಲಿಷನ್ ಅನ್ನು ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸ್ ಲಿಮಿಟೆಡ್ CESL ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಇಂಡಿಯಾ WRI ಇಂಡಿಯಾ ಸಹಭಾಗಿತ್ವದಲ್ಲಿ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ಅರ್ಬನ್ ಮೊಬಿಲಿಟಿ ಇನಿಷಿಯೇಟಿವ್ TUMI ನ ಬೆಂಬಲದೊಂದಿಗೆ ಪ್ರಾರಂಭಿಸಿದೆ. ಗುರಿ ವಿವಿಧ ಮಧ್ಯಸ್ಥಗಾರರ ಜ್ಞಾನವನ್ನು ಹಂಚಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏಜೆನ್ಸಿಗಳು, ಸಾರಿಗೆ ಸೇವಾ ಪೂರೈಕೆದಾರರು, ಮೂಲ ಉಪಕರಣ ತಯಾರಕರು,
ಭಾರತದಲ್ಲಿ ಈ ಬಸ್ ಸೇವೆಗಳ ತಡೆರಹಿತ ಅಳವಡಿಕೆಯತ್ತ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು. 2 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ನೀತಿ ಆಯೋಗ್ ಫಾರ್ಮ್ 1 January 2015, ಹೆಡ್ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ, ಚೇರ್ಪರ್ಸನ್ ನರೇಂದ್ರ ಮೋದಿ, ವೈಸ್ ಚೇರ್ಪರ್ಸನ್ ರಾಜೀವ್ ಕುಮಾರ್, ಸಿಇಒ ಅಮಿತಾಬ್ ಕಾಂತ್. 5G ಇಂಟರ್ನೆಟ್ ಆಫ್ ಥಿಂಗ್ಸ್ IoT ನಲ್ಲಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ಅಪ್ಗಳಿಗಾಗಿ ಏರ್ಟೆಲ್ ಇಂಡಿಯಾ ಸ್ಟಾರ್ಟ್ಅಪ್ ಇನ್ನೋವೇಷನ್ ಚಾಲೆಂಜ್ ಅನ್ನು ಪ್ರಾರಂಭಿಸಲು ಭಾರತಿ ಏರ್ಟೆಲ್ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಇನ್ವೆಸ್ಟ್ ಇಂಡಿಯಾ. ಭಾರತಿ ಏರ್ಟೆಲ್ ಮತ್ತು ಇನ್ವೆಸ್ಟ್ ಇಂಡಿಯಾ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಮತ್ತು ಫೆಸಿಲಿಟೇಷನ್ ಏಜೆನ್ಸಿ ಜಂಟಿಯಾಗಿ ಸ್ಟಾರ್ಟ್ಅಪ್ಗಳಿಗಾಗಿ 5G IoTಯಲ್ಲಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಏರ್ಟೆಲ್ ಇಂಡಿಯಾ ಸ್ಟಾರ್ಟ್ಅಪ್ ಇನ್ನೋವೇಷನ್ ಚಾಲೆಂಜ್ ಅನ್ನು ಪ್ರಾರಂಭಿಸಿವೆ. ಸ್ಟಾರ್ಟ್ಅಪ್ ಇನ್ನೋವೇಷನ್ ಚಾಲೆಂಜ್ ಅಡಿಯಲ್ಲಿ 5G ಕ್ಲೌಡ್ ಕಂಪ್ಯೂಟಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಮತ್ತು ಡಿಜಿಟಲ್ ಮನರಂಜನೆಯಂತಹ ಕ್ಷೇತ್ರಗಳಲ್ಲಿ ವಿಭಿನ್ನ ಪರಿಹಾರಗಳನ್ನು ಪ್ರದರ್ಶಿಸಲು ಆರಂಭಿಕ ಹಂತದ ತಂತ್ರಜ್ಞಾನ ಕಂಪನಿಗಳನ್ನು ಆಹ್ವಾನಿಸಲಾಗುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಏರ್ಟೆಲ್ ಫೌಂಡೆಡ್ 1995, ಹೆಡ್ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ, ಇಂಡಿಯಾ, ಚೇರ್ಮನ್ ಸುನಿಲ್ ಭಾರ್ತಿ, MD ಅಂಡ್ CEO ವಿಠಲ್ ಗೋಪಾಲ್ ವಿಠಲ್. ಯಾವ ಪಾವತಿ ಬ್ಯಾಂಕ್ ಇತ್ತೀಚೆಗೆ RBI ಅನುಮೋದನೆಯನ್ನು ಪಡೆದುಕೊಂಡಿದೆ? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ PPBL ಪೇಟಿಎಂನ ಸಹವರ್ತಿ ಘಟಕವಾಗಿದ್ದು ನಿಗದಿತ ಪಾವತಿಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಲು ಕೇಂದ್ರ ಬ್ಯಾಂಕ್ನ ಅನುಮೋದನೆಯನ್ನು ಪಡೆದುಕೊಂಡಿದೆ. ಇದು ತನ್ನ ಹಣಕಾಸು ಸೇವೆಗಳ ಕಾರ್ಯಾಚರಣೆಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಬ್ಯಾಂಕ್ ಅನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ 2ನೇ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ. ಪೇಟಿಎಂ ಹೊರತುಪಡಿಸಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಸೇರಿಸಲಾಗಿದೆ. ಶೆಡ್ಯೂಲ್ಡ್ ಪೇಮೆಂಟ್ಸ್ ಬ್ಯಾಂಕ್ ಆಗಿರುವುದರಿಂದ ಪೇಟಿಎಂ ಪಾವತಿಗಳ ಬ್ಯಾಂಕ್ ಸರ್ಕಾರ ಮತ್ತು ಇತರ ದೊಡ್ಡ ನಿಗಮಗಳು ನೀಡಲಾದ ಪ್ರಸ್ತಾವನೆಗಳಿಗಾಗಿ ವಿನಂತಿ RFP, ಪ್ರಾಥಮಿಕ ಹರಾಜುಗಳು, ಸ್ಥಿರ ದರ ಮತ್ತು ವೇರಿಯೇಬಲ್ ದರದ ರೆಪೋಗಳು ಮತ್ತು ರಿವರ್ಸ್ ರೆಪೋಗಳು, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯಲ್ಲಿ ಭಾಗವಹಿಸುವಿಕೆಯೊಂದಿಗೆ ಭಾಗವಹಿಸಬಹುದು. ಬ್ಯಾಂಕ್ 3 ಕೋಟಿ ಪೇಟಿಎಂ ವ್ಯಾಲೆಟ್ಗಳನ್ನು ಬೆಂಬಲಿಸುತ್ತದೆ ಮತ್ತು ಗ್ರಾಹಕರು 87,000 ಆನ್ಲೈನ್ ವ್ಯಾಪಾರಿಗಳು ಮತ್ತು 2.11 ಕೋಟಿ ಇನ್ಸ್ಟೋರ್ ವ್ಯಾಪಾರಿಗಳಲ್ಲಿ ಪಾವತಿಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ಅಬೌಟ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಫೌಂಡೆಡ್ 2015, ಹೆಡ್ಕ್ವಾರ್ಟರ್ಸ್ ನೋಯ್ಡಾ, ಇಂಡಿಯಾ, ಫೌಂಡರ್ ಅಂಡ್ CEO ವಿಜಯ್ ಶೇಖರ್ ಶರ್ಮಾ. ಡಿಸ್ನಿ ಬೈಜೂಸ್ ಅರ್ಲಿ ಲರ್ನ್ ಆಪ್ನ ಬ್ರಾಂಡ್ ಅಂಬಾಸಿಡರ್ಗಳಾಗಿ ಯಾರು ನೇಮಕಗೊಂಡಿದ್ದಾರೆ? 1 ಮತ್ತು 2 ನೀರಜ್ ಚೋಪ್ರಾ ಮತ್ತು PV ಸಿಂಧು. ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ ಮತ್ತು PV ಸಿಂಧು ಅವರೊಂದಿಗೆ 2 ವರ್ಷಗಳ ಪಾಲುದಾರಿಕೆಯನ್ನು ಡಿಸ್ನಿ ಬೈಜೂಸ್ ಅರ್ಲಿ ಲರ್ನ್ ಆಪ್ಗೆ ಬ್ರಾಂಡ್ ಅಂಬಾಸಿಡರ್ಗಳಾಗಿ ಬೈಜು ಘೋಷಿಸಿದೆ. ಚಿನ್ನದ ಪದಕ ವಿಜೇತ ಜಾವಲಿನ್ ಎಸೆತಗಾರನಾದ ನೀರಜ್ ಚೋಪ್ರಾ ಮತ್ತು ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು 2020ರ ಟೋಕಿಯೋ ಒಲಿಂಪಿಕ್ಸ್ನಿಂದ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಡಿಸ್ನಿ ಬೈಜೂಸ್ನ ಅರ್ಲಿ ಲರ್ನ್ ಅಪ್ಲಿಕೇಶನ್ 6 ರಿಂದ 8 ವರ್ಷ ವಯಸ್ಸಿನ ಕಿರಿಯ ಮಕ್ಕಳಿಗಾಗಿ ತನ್ನ ಆರಂಭಿಕ ಕಲಿಕೆಯ ಅಪ್ಲಿಕೇಶನ್ಗಾಗಿ ಡಿಸ್ನಿ ಪರವಾನಗಿ ಪಡೆದ ಅಕ್ಷರಗಳನ್ನು ತೆಗೆದುಕೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. ಬೈಜೂಸ್ ಫೌಂಡೆಡ್ 2011, ಫೌಂಡರ್ ಬೈಜು ರವೀಂದ್ರನ್, ಹೆಡ್ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕ. ಲಿಸ್ಟ್ ಆಫ್ ಬ್ರ್ಯಾಂಡ್ ಅಂಬಾಸಿಡರ್ ಸೆಂಚುರಿ LED's ಮ್ಯಾಜಿಕ್ ರೇಂಜ್ ಸೌರವ್ ಗಂಗೂಲಿ, ಗುವಿ ಆನ್ IITM incubated startup ಸ್ಮೃತಿ ಮಂದಾನ, 50th year celebration of ಅರುಣಾಚಲ್ ಪ್ರದೇಶ್ ಸಂಜಯ್ ದರ್, ಯುನೆಸ್ಕೋ ಗುಡ್ವಿಲ್ ಅಂಬಾಸಿಡರ್ ಫಾರ್ ಕಲ್ಚರಲ್ ಅಂಡ್ ಕ್ರಿಯೇಟಿವ್ ಇಂಡಸ್ಟ್ರೀಸ್ ನವಮಿ ಕವಾಸೆ, ಕಿನಾರಾ ಕ್ಯಾಪಿಟಲ್ ರವೀಂದ್ರ ಜಡೇಜಾ, ಯುನಿಕ್ಸ್ ಜಸ್ಪ್ರೀತ್ ಬೂಮ್ರಾ, ಪಿರಮಲ್ ರಿಯಾಲ್ಟಿ ಫರಾನ್ ಅಖ್ತರ್ ರಾಹುಲ್ ದ್ರಾವಿಡ್. ಇಂಡಿಯನ್ ಜಿಯೋಯಿಡ್ ಮಾಡೆಲ್ ಅಂಡ್ ಕಂಪ್ಯೂಟೇಷನ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ 2021ರಲ್ಲಿ ಯಂಗ್ ಜಿಯೋಸ್ಪೇಷಿಯಲ್ ಸೈಂಟಿಸ್ಟ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೂಪೇಶ್ ಗೋಯಲ್. IIT ಕಾನ್ಪುರದ ರೂಪೇಶ್ ಗೋಯಲ್ ಅವರು ಭಾರತೀಯ ಜಿಯೋಡ್ ಮಾದರಿ ಮತ್ತು ಕಂಪ್ಯೂಟೇಷನ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಅನನ್ಯ ಕೊಡುಗೆಯನ್ನು ಗುರುತಿಸಿ ಯಂಗ್ ಜಿಯೋಸ್ಪೇಷಿಯಲ್ ಸೈಂಟಿಸ್ಟ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಭೌಗೋಳಿಕ ಮತ್ತು ಭೌಗೋಳಿಕ ಅಧ್ಯಯನದತ್ತ ಹೆಚ್ಚಿನ ಒಲವು ಹೊಂದಿರುವ ಕಾರ್ಯತಂತ್ರದ ವಿಶ್ಲೇಷಕ ರಾಚಪುಡಿ ಕಾಮಾಕ್ಷಿ ಅವರ ಸ್ಮರಣಾರ್ಥ
35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭರವಸೆಯ ವಿಜ್ಞಾನಿಗಳಿಗೆ 2011ರಿಂದ ಪ್ರತಿ ವರ್ಷ ಯಂಗ್ ಜಿಯೋಸ್ಪೇಷಿಯಲ್ ಸೈಂಟಿಸ್ಟ್ ಪ್ರಶಸ್ತಿ ಮತ್ತು ಚಿನ್ನದ ಪದಕವನ್ನು ನೀಡಲಾಗುತ್ತಿದೆ. ಜಿಯೋಸ್ಪೇಷಿಯಲ್ ವರ್ಲ್ಡ್ ಆಯೋಜಿಸಿದ ಡಿಜಿಸ್ಮಾರ್ಟ್ ಇಂಡಿಯಾ 2021 ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ಸರ್ಕಾರದ ಬಾಹ್ಯಾಕಾಶ ಆಯೋಗದ ಸದಸ್ಯ ಮತ್ತು ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಅವರು ಗೋಯಲ್ ಅವರಿಗೆ ಪ್ರಶಸ್ತಿಯನ್ನು ನೀಡಿದರು. 3 is the right answer. ಭಾರತವು 4ನೇ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 2021ರಲ್ಲಿ 41 ಪದಕಗಳನ್ನು ಗೆದ್ದಿದೆ. ಇದು ಈ ಯಾವ ಸ್ಥಳದಲ್ಲಿ ನಡೆಯಿತು? ರಿಫಾ, ಬಹ್ರೇನ್. ಬಹ್ರೇನ್ನ ರಿಫಾ ನಗರದಲ್ಲಿ ನಡೆದ ಏಷ್ಯಾದ ಅತಿದೊಡ್ಡ ಕ್ರೀಡಾಕೂಟವಾದ 4ನೇ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ AYPGನಲ್ಲಿ ಭಾರತವು 41 ಪದಕಗಳನ್ನು ಅಂದರೆ 12 ಚಿನ್ನ, 15 ಬೆಳ್ಳಿ, 14 ಕಂಚು ಗಳಿಸಿತು. ಸ್ಥಳೀಯ ಸರ್ಕಾರದ ಬೆಂಬಲದೊಂದಿಗೆ ಬಹ್ರೇನ್ನ ರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ NPC ಈವೆಂಟ್ ಅನ್ನು ಆಯೋಜಿಸಿದೆ. 2021ರ ಡಿಸೆಂಬರ್ 2ರಿಂದ 6ರವರೆಗೆ ನಡೆದ ಈವೆಂಟ್ನಲ್ಲಿ ಸುಮಾರು 30 ದೇಶಗಳಿಂದ 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 2025ರ 5ನೇ ಆವೃತ್ತಿಯನ್ನು ಉಜ್ಬೇಕಿಸ್ತಾನನ ತಾಷ್ಕೆಂಟ್ ಆಯೋಜಿಸುತ್ತದೆ. ಕ್ರೀಡೆಗಳು ಪ್ಯಾರಾ ಅಥ್ಲೆಟಿಕ್ಸ್, ಪ್ಯಾರಾ ಬ್ಯಾಡ್ಮಿಂಟನ್, ಬೊಕಿಯಾ, ಗೋಲ್ಬಾಲ್, ಪ್ಯಾರಾ ಪವರ್ ಲಿಫ್ಟಿಂಗ್, ಪ್ಯಾರಾ ಈಜು, ಪ್ಯಾರಾ ಟೇಬಲ್ ಟೆನ್ನಿಸ್, ಪ್ಯಾರಾ ಟೇಕ್ವಾಂಡೋ ಮತ್ತು ಗಾಲಿ ಕುರ್ಚಿ ಬಾಸ್ಕೆಟ್ಬಾಲ್. 4 is the right answer. ಸಾರ್ಕ್ ಚಾರ್ಟರ್ ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 8 ಡಿಸೆಂಬರ್. ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಸಾರ್ಕ್ ಚಾರ್ಟರ್ ದಿನವನ್ನು ವಾರ್ಷಿಕವಾಗಿ ಡಿಸೆಂಬರ್ 8ರಂದು ಸಾರ್ಕ್ ಚಾರ್ಟರ್ ಅಳವಡಿಸಿಕೊಂಡ ನೆನಪಿಗಾಗಿ ಆಚರಿಸಲಾಗುತ್ತದೆ. 8 ಡಿಸೆಂಬರ್ 1985ರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಮೊದಲ ಸಾರ್ಕ್ ಶೃಂಗಸಭೆಯಲ್ಲಿ ಸಾರ್ಕ್ ರಾಷ್ಟ್ರಗಳ ಮುಖ್ಯಸ್ಥರು ಅಥವಾ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ ಸರ್ಕಾರಗಳ ನಾಯಕರು ಈ ಚಾರ್ಟರ್ಗೆ ಸಹಿ ಹಾಕಿದರು. 1 is the right answer. South Asian Association for Regional Cooperation, that is SAARC, founded 8 December 1985. Headquarters Kathmandu, Nepal. Current chair Nepal. Secretary General Isala Ruwan Verakon, Sri Lanka. WTA ಪ್ರಶಸ್ತಿ 2021ರಲ್ಲಿ ಎರಡನೇ ಬಾರಿಗೆ WTA ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಶ್ಲಿ ಬಾರ್ಟಿ. ಮಹಿಳಾ ಟೆನ್ನಿಸ್ ಅಸೋಸಿಯೇಷನ್ನ ವಿಶ್ವ ನಂಬರ್ 1 ಆಶ್ಲಿ ಬಾರ್ಟಿ ಆಸ್ಟ್ರೇಲಿಯಾದ ವೃತ್ತಿಪರ ಟೆನ್ನಿಸ್ ಆಟಗಾರ್ತಿ 2021ರ WTA ವರ್ಷದ ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವರು ಎರಡನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಹಿಂದೆ ಅವರು 2019ರಲ್ಲಿ ವರ್ಷದ WTA ಆಟಗಾರ್ತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 2021ರ ವಿಂಬಲ್ಡನ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ಗೆ ಪಾದಾರ್ಪಣೆ ಮಾಡಿದ ಬ್ರಿಟಿಷ್ ವೃತ್ತಿಪರ ಟೆನ್ನಿಸ್ ಆಟಗಾರ್ತಿ ಎಮ್ಮಾ ರಾಡುಕಾನು ಅವರು 2021ರ WTA ನ್ಯೂ ಕಮ್ಮರ್ ಆಫ್ ದ ಇಯರ್ ಎಂದು ಹೆಸರಿಸಿದ್ದಾರೆ. 4 is the right answer. About Women's Tennis Association WTA, founded 1973, headquarters Florida, United States of America, means USA. Chairman and CEO Steve Simon, President Mikey Lawler. Winners of the 2021 WTA Awards category and winner: WTA Player of the Year Ashleigh Barty, Australia. WTA Doubles Team of the Year Barbara Krejcikova, Czech Republic, and Katerina Siniakova, Czech Republic. WTA Most Improved Player of the Year Barbara Krejcikova, Czech Republic. WTA Newcomer of the Year Emma Raducanu, United Kingdom. WTA Comeback Player of the Year Carla Soares Navarro, Spain. ಭಾರತೀಯ ಸೇನೆಯು ಯಾವ ನಗರದಲ್ಲಿ ಬಿಮ್ಸ್ಟೆಕ್ ದೇಶಗಳೊಂದಿಗೆ ಬಹುರಾಷ್ಟ್ರ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮ ಪ್ಯಾನೆಕ್ಸ್ 21 ಅನ್ನು ಆಯೋಜಿಸುತ್ತಿದೆ? ಪುಣೆ. ಭಾರತೀಯ ಸೇನೆಯು ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪರಿಹಾರದ ಮೇಲೆ ವಿಶೇಷ ಗಮನ ಹರಿಸುವುದರೊಂದಿಗೆ ಬಹುರಾಷ್ಟ್ರದ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವನ್ನು ಆಯೋಜಿಸುತ್ತಿದೆ. ಈ ವ್ಯಾಯಾಮವನ್ನು ಪ್ಯಾನೆಕ್ಸ್ 21 ಎಂದು ಕರೆಯಲಾಗುತ್ತದೆ ಮತ್ತು ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಮತ್ತು ಭಾರತ ಬಿಮ್ಸ್ಟೆಕ್ ದೇಶಗಳನ್ನು ಒಳಗೊಂಡಿರುತ್ತದೆ.
ನೈಸರ್ಗಿಕ ವಿಕೋಪಗಳಿಗೆ ಪ್ರತಿಕ್ರಿಯಿಸಲು ಜಂಟಿ ಯೋಜನೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಳೆಸುವುದು ವ್ಯಾಯಾಮದ ಗುರಿಯಾಗಿದೆ. ಪ್ಯಾನೆಕ್ಸ್ 21 ಅನ್ನು ಡಿಸೆಂಬರ್ 2022ರಿಂದ ಪುಣೆಯಲ್ಲಿ ನಡೆಸಲು ಯೋಜಿಸಲಾಗಿದೆ. 4 is the right answer. Note some important exercise. Kazind, India and Kazakhstan. Dharma Guardian, India and Japan. Shinyo Maitri, India and Japan. Gimex, India and Japanese. Dustlik, India and Uzbekistan. ಅಟ್ ಹೋಮ್ ಇನ್ ದ ಯೂನಿವರ್ಸ್ ಎಂಬುದು ಈ ಯಾರ ಆತ್ಮಚರಿತ್ರೆಯಾಗಿದೆ? ಬಾಲಕೃಷ್ಣ ಮಧುರ್. ಬಾಲಕೃಷ್ಣ ಮಧುರ್ ಅವರ ಅಟ್ ಹೋಮ್ ಇನ್ ದ ಯೂನಿವರ್ಸ್ ಎಂಬ ಆತ್ಮಕಥನವನ್ನು ಆರ್.ಸಿ. ಸಿನ್ಹಾ IAS ರಿಟೈರ್ಡ್ IAS ಆಫೀಸರ್, ಮುಂಬೈ, ಮಹಾರಾಷ್ಟ್ರದ ರಸ್ತೆ ಅಭಿವೃದ್ಧಿ ಸಚಿವಾಲಯದ ಸಲಹೆಗಾರ ಬಿಡುಗಡೆ ಮಾಡಿದರು. ಪುಸ್ತಕವು DHFL ಪ್ರಾಪರ್ಟಿ ಸರ್ವಿಸಸ್ ಲಿಮಿಟೆಡ್ನ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ BK ಮಧುರ್ ಅವರ ಆತ್ಮಚರಿತ್ರೆ ಮತ್ತು ದಿವಾನ್ ವಸತಿ ಸ್ಥಾಪಿಸುವಲ್ಲಿ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಈ ಪುಸ್ತಕವು 1980 ಮತ್ತು 1990ರ ದಶಕದಲ್ಲಿ ವಸತಿ ಹಣಕಾಸು ವಲಯದಲ್ಲಿ ನೀತಿ ಪರಿಸರದ ಒಳಗಿನ ನೋಟವನ್ನು ನೀಡುತ್ತದೆ. ಪುಸ್ತಕವು ಅವರ ಆರಂಭಿಕ ಜೀವನದ ಕಷ್ಟಗಳು, ಅನುಭವ ಮತ್ತು ಲೇಖಕರ ಜೀವನ ಪಾಠಗಳನ್ನು ಒಳಗೊಂಡಿದೆ. 3 is the right answer. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 10 ಡಿಸೆಂಬರ್. ಪ್ರತಿ ವರ್ಷ ಡಿಸೆಂಬರ್ 10 ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವು 10 ಡಿಸೆಂಬರ್ 1948ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. 2021ರ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಥೀಮ್ ಸಮಾನತೆ, ಅಸಮಾನತೆಗಳನ್ನು ಕಡಿಮೆ ಮಾಡುವುದು, ಮಾನವ ಹಕ್ಕುಗಳನ್ನು ಮುನ್ನಡೆಸುವುದು. ಈಕ್ವಾಲಿಟಿ, ರೆಡ್ಯೂಸಿಂಗ್ ಇನ್ಇಕ್ವಾಲಿಟೀಸ್, ಅಡ್ವಾನ್ಸಿಂಗ್ ಹ್ಯೂಮನ್ ರೈಟ್ಸ್. 1 is the right answer. ಜರ್ಮನಿಯ ಹೊಸ ಚಾನ್ಸಲರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಓಲಾಫ್ ಸ್ಕೋಲ್ಜ್. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಜರ್ಮನಿಯ ನಾಯಕ ಓಲಾಫ್ ಸ್ಕೋಲ್ಜ್ ಅವರು ಏಂಜೆಲಾ ಮರ್ಕೆಲ್ ಅವರ 16 ವರ್ಷಗಳ ಆಳ್ವಿಕೆಯನ್ನು ಬದಲಿಸಿ ಜರ್ಮನಿಯ ಹೊಸ ಚಾನ್ಸಲರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2018ರಿಂದ ಜರ್ಮನಿಯ ಉಪಕುಲಪತಿ ಮತ್ತು ಹಣಕಾಸು ಮಂತ್ರಿಯಾಗಿರುವ 63 ವರ್ಷದ ಸ್ಕೋಲ್ಜ್ ಅವರು ತಮ್ಮ ಕೇಂದ್ರ ಎಡ ಸಾಮಾಜಿಕ ಪ್ರಜಾಪ್ರಭುತ್ವವಾದಿಗಳು, ಪರಿಸರವಾದಿ, ಗ್ರೀನ್ಸ್ ಮತ್ತು ವ್ಯಾಪಾರ ಪರವಾದ ಫ್ರೀ ಡೆಮೊಕ್ರಾಟಿಕ್ಗಳ ಪ್ರಯತ್ನಿಸಿದ ಒಕ್ಕೂಟಕ್ಕೆ ಅನುಭವ ಮತ್ತು ಶಿಸ್ತಿನ ಸಂಪತ್ತನ್ನು ತರುತ್ತಾರೆ. ಕ್ಯಾಪಿಟಲ್ ಬರ್ಲಿನ್, ಕರೆನ್ಸಿ ಯೂರೋ, ಪ್ರೆಸಿಡೆಂಟ್ ಫ್ರಾಂಕ್ ವಾಲ್ಟರ್ ಸ್ಟೈನ್ಮೇಯರ್. 2 is the right answer. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ಸ್ WJP ರೂಲ್ ಆಫ್ ಲಾ ಇಂಡೆಕ್ಸ್ 2021ರಲ್ಲಿ ಭಾರತದ ಶ್ರೇಣಿ ಎಷ್ಟು? ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ನ ರೂಲ್ ಆಫ್ ಲಾ ಇಂಡೆಕ್ಸ್ 2021ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಪ್ರಶ್ನೆ 2. ಸಿಡ್ನಿ ಮೂಲದ ಲೋಯಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವ ಏಷ್ಯಾ ಪವರ್ ಇಂಡೆಕ್ಸ್ 2021ರಲ್ಲಿ ಮೊದಲ ಶ್ರೇಣಿಯಲ್ಲಿರುವ ದೇಶ ಯಾವುದು? ಸಿಡ್ನಿ ಮೂಲದ ಲೋಯಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವ ಏಷ್ಯಾ ಪವರ್ ಇಂಡೆಕ್ಸ್ 2021ರಲ್ಲಿ ಮೊದಲ ಶ್ರೇಣಿಯಲ್ಲಿರುವ ದೇಶ ಯಾವುದು? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.